ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹೈಟ್ ಕಡಿಮೆ ಇದ್ದರೆ ನಾರ್ಮಲ್ ಡೆಲಿವರಿ ಆಗಲ್ವಾ ಅನ್ನೋ ಥರ ಕ್ವೆಶ್ಚನ್ ಕೇಳಿದ್ದೀರಾ. ಸೊ ಆ ರೀತಿ ಎಲ್ಲ ಏನೂ ಇಲ್ಲ. ಹೈಟ್ ಕಡಿಮೆ ಇರೋರಿಗೂ ನಾರ್ಮಲ್ ಆಗುತ್ತೆ, ಹೈಟ್ ಜಾಸ್ತಿ ಇರೋರ್ಗೂ ನಾರ್ಮಲ್ ಆಗುತ್ತೆ. ಆ ಥರ ಎಲ್ಲ ಏನೂ ಇಲ್ಲ. ಹೈಟ್ ಬಂದು ಯಾವುದೇ ಕಾರಣಕ್ಕೂ ಡೆಲಿವರಿ ಯಾವುದಾಗಬೇಕು ಯಾವುದಾಗಬಾರ್ದು ಅನ್ನೋ ಥರ ನಿರ್ಧಾರ ಆಗೋದಿಲ್ಲ. ಸೊ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಂದರೆ ಪಾಸಿಬಿಲಿಟೀಸ್ ಜಾಸ್ತಿ ಇರಬೇಕು. ಅಂದರೆ ಬೇಬಿಯ ಹೆಡ್ ಫಿಕ್ಸ್ ಆಗಿರುವಂಥದ್ದು, ಇಲ್ಲ ಸರ್ವಿಕ್ಸ್ ಬಂದು ಡಿಲೇಟ್ ಆಗಿರೋದು, ಮತ್ತು ಬಿ ಪಿ ಲೆವೆಲ್ಲು ಸರಿಯಾದ ರೀತಿಯಲ್ಲಿ ಇರೋದು, ರಕ್ತ ಕರೆಕ್ಟಾದಂಥ ರೀತಿಯಲ್ಲಿ ಇರೋದು, ಧೈರ್ಯವಾಗಿ ಇರೋದು, ಇದೆಲ್ಲನೂ ಬಂದು ನಿರ್ಧಾರ ಮಾಡುತ್ತೆ ನಾರ್ಮಲ್ ಡೆಲಿವರಿನ. ಸೊ ಹೈಟ್ ಬಂದು ನಿರ್ಧಾರ ಮಾಡುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ. ನೀವು ನೋಡ್ಬೋದು, ತುಂಬ ಹೈಟ್ ಕಡಿಮೆ ಇರೋರಿಗೆ ನಾರ್ಮಲ್ ಡೆಲಿವರಿಗಳು ಬಂದು ಆರಾಮಾಗಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈ ರೀತಿ ಯಾವುದೇ ತೊಂದರೆ ಅನ್ನೋದು, ಹೈಟ್ ಅನ್ನೋದು ಬಂದು ತೊಂದರೆ ಆಗೋದೇ ಇಲ್ಲ. ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ನೋಡಿರೋ ಪ್ರಕಾರ, ನನ್ನ ಡೆಲಿವರಿಗೆ ಹೋದಾಗ ಲೇಬರ್ ವಾರ್ಡಲ್ಲಿ ತುಂಬ ಜನ ಹೆಣ್ಮಕ್ಳು ಹೈಟ್ ಕಮ್ಮಿನೇ ಇದ್ದರು. ಸಕ್ಸಸ್ಫುಲ್ಲಾಗಿ ನಾರ್ಮಲ್ ಡೆಲಿವರಿ ಆಗಿದೆ. ಹೈಟ್ ಜಾಸ್ತಿ ಇರೋವ್ರಿಗೂ ಸಿ ಸೆಕ್ಷನ್ ಆಗಿದೆ. ನಾನು ಬಂದು ಮೀಡಿಯಮ್ ಹೈಟಲ್ಲಿರೋದು. ಸೊ ನನಗೆ ಪಾಸಿಬಿಲಿಟೀಸ್ ಇರಲಿಲ್ಲ. ಬ್ರೀಚ್ ಪ್ರೆಸೆಂಟೇಷನ್ ಇದ್ದಿದ್ದ ಕಾರಣದಿಂದ ನನಗೆ ಸಿ ಸೆಕ್ಷನ್ ಅನ್ನೋದು ಬಂದು ಚೂಸ್ ಮಾಡಿದ್ರು. ನಮಗೇನು ಬೆಸ್ಟೋ ಅದನ್ನು ಬಂದು ಡಾಕ್ಟ್ರು ಚೂಸ್ ಮಾಡ್ತಾರೆ. ಬಟ್ ನೀವು ಹೈಟ್ ಕಡಿಮೆ ಇದ್ದೀರಾ ಅಂತನೋ ಇಲ್ಲ ಹೈಟ್ ಜಾಸ್ತಿ ಇದ್ದೀರಾ ಅಂತನೋ ನಾರ್ಮಲ್ ಡೆಲಿವರಿನೋ ಸಿ ಸೆಕ್ಷನು ಅನ್ನೋದು ಬಂದು ನಿರ್ಧಾರ ಆಗಲ್ಲ. ಅದು ಬಂದು ಪಾಸಿಬಿಲಿಟೀಸ್, ನಮಗೇನು ಆಗೋದಕ್ಕೆ ಅವಕಾಶ ಇದೆಯೋ ಅದು ಮಾತ್ರನೇ ಅದು ಸೂಚನೆ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ನಾರ್ಮಲ್ ಡೆಲಿವರಿ ಅನ್ನೋದು ಹೈಟನ್ನು ಪ್ರಿಫರ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಾರ್ಮಲ್ ಡೆಲಿವರಿಗೆ ಹೈಟ್ ಕಮ್ಮಿ ಇದ್ದಾರೆ, ಇವ್ರಿಗೆ ನಾರ್ಮಲ್ ಡೆಲಿವರಿ ಬೇಡ ಅಂತನೋ, ಹೈಟ್ ಜಾಸ್ತಿ ಇದ್ದಾರೆ ಸೊ ಇವ್ರಿಗೆ ನಾರ್ಮಲ್ ಆಗುತ್ತೆ ಅಂತನೋ, ಇಲ್ಲ ಅಂತಂದರೆ ಇವ್ರಿಗೆ ಸಿ ಸೆಕ್ಷನೇ ಮಾಡಬೇಕು ಅಂತನೋ, ಈ ರೀತಿ ಎಲ್ಲನೂ ಡಾಕ್ಟರ್ಸ್ ನಿರ್ಧಾರ ಮಾಡೋದೇ ಇಲ್ಲ. ನಿಮ್ಮ ಒಂದು ರಿಸ್ಕ್ ನೋಡ್ತಾರೆ, ನಿಮಗಿರುವಂತಹ ತೊಂದರೆ ನೋಡ್ತಾರೆ, ಆರೋಗ್ಯದ ಒಂದು ವಿಷಯಗಳನ್ನ ನೋಡ್ತಾರೆ. ನಿಮಗೆ ಅವಕಾಶ ಚೆನ್ನಾಗೇ ಇದೆ ಅಂತಂದರೆ ಡಾಕ್ಟರ್ ಯಾವುದೇ ಕಾರಣಕ್ಕೂ ಅದು ಇದು ಅಂತ ಅದಲು ಬದಲು ಮಾಡಲ್ಲ. ನೋಡ್ಕೊಳ್ಳಿ. ನೀವು ಹಾಸ್ಪಿಟಲ್ಸಲ್ಲಿ ನಿಮ್ಮ ಒಂದು ಧೈರ್ಯ ನೋಡ್ಕೊಳ್ತಾರೆ. ನೀವು ತುಂಬ ಹೆದರಿದ್ದೀರಾ ಅಂತಂದರೂ ಕೂಡ ನಾರ್ಮಲ್ ಡೆಲಿವರಿ ಪ್ರಿಫರ್ ಮಾಡಲ್ಲ. ಸೊ ಆಲ್ಮೋಸ್ಟಾಗಿ ಎಲ್ಲ ನಿಮ್ಮನ್ನು ಅವಲಂಬಿತವಾಗಿರುತ್ತೆ, ಮತ್ತು ಅವಕಾಶ ಕೂಡ ಅವಲಂಬಿತವಾಗಿರುತ್ತೆ. ಮಗು ಸುತ್ತ ಇರುವಂಥ ನೀರು ಇಲ್ಲ ವಾಟರ್ ಬ್ರೇಕ್ ಆಗಿಬಿಟ್ಟು ನೀವು ತುಂಬ ಲೇಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ರೂ ಕೂಡ ನಾರ್ಮಲ್ ಡೆಲಿವರಿ ಕಷ್ಟ ಅಂದ್ಬಿಡ್ತಾರೆ. ಸೊ ಅವಕಾಶ ನಿಮಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅಂತಂದರೆ ಸಕ್ಸಸ್ಫುಲ್ಲಾಗಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಹೈಟ್ ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಕಾರಣ ಅಂತ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.